ಓಕೆ ಗೈಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು SMP ಫ್ಯಾಮಿಲಿ. ಹೋಪ್ ಯು ಲೈಕ್ ಆಲ್ ದ ವಿಡಿಯೋಸ್. ಎಲ್ಲರಿಗೂ SMP ಸ್ವಾಗತ. ಆಗ್ತಾ ಇದೆಯಾ? ಇವಾಗಲೇ ಹೇಳ್ಬಿಡು. ಸರ್ಪ್ರೈಸ್. ಅದು ತಾಳಕ್ಕಾಗಲ್ಲ ಮಮ್ಮಿ. ಕ್ಯೂರಿಯಾಸಿಟಿ ನನಗೆ ತುಂಬಾ. ಏನು ಅಂತ ಹೇಳಕ್ ಮುಂಚೆ ನಂಗೆ ತಾಳಕ್ಕಾಗ್ತಾ ಇಲ್ವಾ? ಹೌದು ಮಮ್ಮಿ, ನನಗೆ ಹಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಆಯ್ತಾ ಊಟ? ಊಟ ಆಯ್ತಾ? ಊಟ ಆಗಲಿಲ್ಲ, ಅಮ್ಮ ಏನು ಮಾಡಲಿಲ್ಲ. ಸೊ ಗೈಸ್, ನಮ್ಮ ಅಪ್ಪ ಅಮ್ಮ ಏನು ಡೈರೆಕ್ಟಾಗಿ ಹೋಗಿದ್ದು ಪ್ರಿಂಟ್ ಮಾಡಿಸ್ಕೊಂಡು ಬರೋಕ್ಕೆ, ನೇಮ್ ಬೋರ್ಡ್ನ ಲೈಕ್ ಆರ್ಡರ್ ಕೊಡೋಕ್ಕೆ. ಸೊ ಇವಾಗ ನೋಡಿ ನಮ್ಮ ಅಪ್ಪ ಅಮ್ಮ ಲೈಕ್ ಹೆಂಗೆ ಮಾಡಿಸ್ತಾ ಇದ್ದಾರೆ ಅಂತ. ಸೇಮ್ ಈ ಥರನೇ ಮಾಡಿಸ್ತಾರೆ, ಬಟ್ SMPKನಲ್ಲಿ ಇದೇ ಟೈಪು ಅಷ್ಟೇ ಗೈಸ್. ಅಮ್ಮ ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ ನೋಡಿ ಗೈಸ್. ಸೊ ನಮ್ಮ ಮನೆಗೆ ಅಲ್ಲಿಕ್ಕಿದ್ದೀನಿ ನೋಡು, ಅಲ್ಲಿ ಕಿಚನ್ ಹತ್ರ. ನಮ್ಮ ಮನೆಗೆ 5.5 ವರ್ಷ ಆದಮೇಲೆ, ಆಲ್ಮೋಸ್ಟ್ 6 years ಅಂದ್ಕೊಳ್ಳಿ ಗೈಸ್, 6 years ಆದಮೇಲೆ ಒಂದು ನೇಮ್ ಬೋರ್ಡ್ ಅದನ್ನು ಇವತ್ತು ರಿವೀಲಿಂಗ್ಗೆ ಹೋಗ್ತಾ ಇದ್ದಾರೆ. ನಾವು ಆಲ್ರೆಡಿ ಅದನ್ನ ಕವರ್ ಓಪನ್ ಮಾಡ್ದಿರ ತೋರಿಸಿದ್ವಿ, ಬಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪ ಮತ್ತು ಅಮ್ಮ ಹೋಗ್ತಾ ಇದ್ದಾರೆ. ನಾನು ಮತ್ತು ನಮ್ಮ ಅಕ್ಕ ಹೋಗ್ತಾ ಇಲ್ಲ. ಮಮ್ಮಿ ಹೇಗೆ ಅನಿಸ್ತಾ ಇದೆ? ಏನು ಹೊಸ ನೇಮ್ ಬೋರ್ಡ್? ತುಂಬ ಎಕ್ಸೈಟಿಂಗ್ ಆಗಿದೆ. ಮತ್ತೆ ಏನು? ಹೌ ವಾಸ್ ಯರ್ ಡೇ? ಅಯ್ಯೋ, ಡೇ ವಾಸ್ ವೆರಿ ಹೆಕ್ಟಿಕ್. ಯಾಕೆ ಡೇ ವಾಸ್ ವೆರಿ ಹೆಕ್ಟಿಕ್? ಯಾಕಂದ್ರೆ ಇವತ್ತು ನನಗೆ ಫುಲ್ ಡೇ 10th ಸ್ಟ್ಯಾಂಡರ್ಡ್ ಸೋಷಿಯಲ್ ರಿವಿಷನ್. ಇಟ್ ಈಸ್ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಂಗೆ ಬೇರೆ ಕಡೆ ಯಾವ ಕೆಲಸನೂ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ರಿವಿಷನ್ ಅಲ್ಲಿ ಇರ್ತೀನಲ್ವಾ. ಅದಕ್ಕೆ ಒಂದು 2-3 ಕೆಲಸ ಡಿಲೇ ಆಯಿತು. ಹೆಂಗೋ ನಮ್ಮ ಫ್ರೆಂಡ್ಸಿನ ಸಹಾಯದಿಂದ ಅದನ್ನು ಕಂಪ್ಲೀಟ್ ಮಾಡಿ ಈಗ ಸದ್ಯಕ್ಕೆ ಮನೆಗೆ ಬಂದಿದ್ದೀನಿ. ಓಕೆ, ನಿಮ್ಮ ಕೆಲಸವನ್ನು ಮಾಡಿ. ನಮ್ಮ ಅಕ್ಕ ಇಲ್ಲಿದ್ದಾಳೆ ಗೈಸ್, ಓದ್ತಾ ಇದ್ದಾಳೆ. ಫೋನ್ ಕೊಟ್ಟಿದೆ ಅಂತ ಕಿಚ್ತಾ ಇದ್ದಾಳೆ ನನ್ನ ಮೇಲೆ. ಆ್ಯಂಡ್ ಇವ್ರು ಗೊತ್ತೇ ಇರ್ತಾರಲ್ಲ ನಿಮಗೆ ಯಾರು ಅಂತ, ತೋರ್ಸೋದೇನು ಅವಶ್ಯಕತೆ ಇಲ್ಲ ಅಂತ ಹೇಳಲ್ಲ. ಯಾರೋ ಗೈಸ್ ಇವತ್ತಿಂದ ಜಿಮ್ಗೆ ಹೋಗ್ತೀನಿ ಅಂದರು. ಏನಾಯ್ತು ಸೀನಾ ನಿಮ್ಮ ಜಿಮ್ ಕತೆ? ಆಫ್ ಮಾಡು. ಏನಾಯ್ತು ಹೇಳು, ತಲೆ ನೋವ್ತಾ ಇದೆಯಾ? ಮಾತಾಡು, ಅವಾಗಲೇ ಅಷ್ಟೊಂದು ಮಾತಾಡ್ದೆ. ಹಾಕೊಂಡ್ಬಿಟ್ಟಿಯಾ? ಮಾತಾಡ್ರಿ. ನಮ್ಮ ಅಪ್ಪಗೆ ಇದೊಂದು ಕೆಲಸ ಬಿಟ್ಟರೆ ಯಾವುದು ಬರಲ್ಲ ತಾನೆ. ಓಕೆ ಗೈಸ್, ನಾನು ಓದ್ಕೊತೀನಿ. ಇನ್ನೇನು ಮಮ್ಮಿ ಸಮಾಚಾರ? ನಾಳೆ ನನಗೆ ಸೈನ್ಸ್ ಓರಲ್. ಹೋ ಮಮ್ಮಿ, ಪೇಪರ್ ಅರಿಬಾರ್ದು ಮಮ್ಮಿ. ನಾನು ವೇಸ್ಟ್ ಆಗಿರೋದನ್ನು ಮತ್ತೆ ಯೂಸ್ಫುಲ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಕ್ಕ ನೋಡಿ ಇದೇ ಪೊಸಿಷನ್ ಯಾವಾಗಲೂ. ಗೈಸ್, ಇವತ್ತು ನಮ್ಮ ಅಕ್ಕನ ನಾನು 5 ಸತಿಕ್ಕಿಂತ ಮೇಲೆ ಕೇಳಿರ್ತೀನಿ ಹೆಂಗ್ ಬರ್ದೆ ಅಂತ. ಮಾತ್ರ ಬಾಯ್ ಬಿಚ್ಚಿಡೋದು. ಓಕೆ ಗೈಸ್, ಅಷ್ಟೇ ಗೈಸ್, ಅಷ್ಟೇ. ನಾವು ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ, ಬಿಕಾಸ್ ನಾನು ಟೆಂಪಲ್ಗೆ ಹೋಗ್ತಾ ಇಲ್ಲ. ಅಷ್ಟೇ ಗೈಸ್. ಮಮ್ಮಿ, ಇದಕ್ಕಿನ್ನೂ ಹೂವು ತಗೋಬೇಕು, ಬಾಳೆಹಣ್ಣು ಬೇಕಿದಾರ ಇಟ್ಕೊಂಡಿದ್ದೇನೆ. ಓಕೆ, ನೇಮ್ ಬೋರ್ಡ್ ಎತ್ಕೊಬೇಕಲ್ಲ. ಕಣ್ಣಿನ ಕಣಮನಿ ಮುಳುಗಡೆಯಾಗಿ ನೀನೇ. ಹುಷಾರು. ಐ ಲವ್ ಯು. ನಾನು ಬರೋ ಅಷ್ಟರಲ್ಲಿ ನೀನು ಓರಲ್ ನಾಳೆ ಏನಿದೆ ಸಬ್ಜೆಕ್ಟ್? ಸೈನ್ಸ್. ಕೂತ್ಕೊಂಡೆಲ್ಲ ಓದು. ನೀನು 2 lessons ಕಂಪ್ಲೀಟ್ ಮಾಡ್ತೀಯ. ಬರ್ರೀ ಓಲೆ ಗೈಸ್. ಫಸ್ಟ್ ನೀನು ಕನ್ನಡಲ್ಲಿ ಮಾತಾಡಮ್ಮ, ಹಿಂದಿ ಮಾತಾಡೋದು ಬಿಟ್ಬಿಟ್ಟು ಕನ್ನಡ. ಗೈಸ್, ನಮ್ದು ಆಕ್ಚುಲಿ ಮದರ್ ಟಂಗ್ ಬಂದ್ಬಿಟ್ಟು ತೆಲುಗು. ಹಿಂದಿ ಏನೋ ರಾಷ್ಟ್ರೀಯ ಭಾಷೆ. ಹಿಂದಿ ಹಮಾರ ರಾಷ್ಟ್ರೀಯ ಭಾಷೆ, ಕನ್ನಡ ಹಮಾರ ನಾಡ ಭಾಷೆ. गाइस एक्चुअली नानू ना मम्मा के तुम कोई बात है नहीं है, मेरे को बात है क्योंकि आप राष्ट्रताना से आते हो. फर्स्ट ताइनाडु, ओके.
ಗೈಸ್ ನಾವು ನಮ್ಮ ಮದರ್ ಟಂಗ್ ಬಂದ್ಬಿಟ್ಟು ತೆಲುಗು ಅಲ್ವಾ. ನಾನು ಮತ್ತೆ ನಮ್ಮಮ್ಮ ಒಂದು ಡೀಲ್ ಮಾಡ್ಕೊಂಡಿದ್ವಿ, ಏನಂದ್ರೆ ಕನ್ನಡದೇ ಮಾತಾಡೋಣ ಅಂತ ತಾನೇ ಮಮ್ಮಿ. ಡೀಲ್ ಏನು ಅಂದ್ರೆ ಓಕೆ ಕನ್ನಡ ವಿಲ್ ಸ್ಪೀಕ್ ಅಂತ. ಓಕೆ, ನೀನ್ ಕನ್ನಡ ಮಾತಾಡಿ ಕರ್ನಾಟಕ ಏನ್ ಫೇವರ್ ಮಾಡ್ತಾ ಇಲ್ಲ, ಅರ್ಥ ಆಯ್ತಾ? ಆಯ್ತು. ನೀನ್ ಇರೋ ನಾಡಿಗೆ ಇವಳು ಕನ್ನಡ ಮಾತಾಡೋ ಅಂತ ಚಾನ್ಸ್ ಒಂದು ಕೊಟ್ಬಿಟ್ರೆ ಸಾಕು ಗೈಸ್. ನೀನ್ ಇರೋ ನಾಡಿಗೆ ಯಾವತ್ತು ಅದರ ಋಣನ ತೀರ್ಸೋ ಅಂತ ಕೆಲಸ ಮಾಡ್ತಾ ಇದ್ದೆ. ಓಕೆ ಗೈಸ್, ಅಷ್ಟೇ ಗೈಸ್. ನಾವು ಬಾಯ್ ಗೈಸ್, ನಮ್ಮ ಅಕ್ಕ ಮಾತು ಕೇಳ್ಬಿಡಿ. ಸೊ ಗೈಸ್, ಅವಾಗಲೇ ಹೇಳ್ದಂಗೆ ನಾನು ನಮ್ಮ ಅಕ್ಕ ಟೆಂಪಲ್ಗೆ ಹೋಗ್ತಾ ಇದ್ದಿಲ್ಲ, ಅಪ್ಪ ಮತ್ತು ಅಮ್ಮ ಮಾತ್ರ ಹೋಗ್ತಾ ಇತ್ತು. ಬಿಕಾಸ್ ನನಗೆ ಓರಲ್ಸ್ ಇತ್ತು ಆ್ಯಂಡ್ ನಮ್ಮ ಅಕ್ಕಗೆ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು, ಅದಕ್ಕೆ ಪ್ರಿಪೇರ್ ಹಾಕ್ಕೊತಾ ಇದ್ಲು. ಆ್ಯಂಡ್ ಮದಗ್ದಮ್ಮ ದೇವಸ್ಥಾನಕ್ಕೆ ಹೋಗಿದ್ರು, ಬಾನಸವಾಡಿಯಲ್ಲಿರೋ ದೇವಸ್ಥಾನಕ್ಕೆ. ಸೊ ನಾವು ಇವ್ರ ಹತ್ರನೇ ಗುರು ಪ್ರವೇಶ ಮಾಡಿಸ್ಕೊಂಡಿದ್ದು, ಹಾಗಾಗಿ ಇವ್ರ ಹತ್ರನೇ ನೇಮ್ ಬೋರ್ಡ್ಗೂ ಪೂಜೆ ಮಾಡಿಸ್ಕೊಬೇಕು ಅಂತ ಅಲ್ಲಿಗೆ ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಡಿದ್ದು. ಸೊ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಫೆಲ್ಟ್ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ 5.5 ಇಯರ್ಸ್ ಆದಮೇಲೆ ನಮ್ಮ ಮನೆಗೆ ಒಂದು ನೇಮ್ ಬೋರ್ಡ್ ಗೈಸ್ ನಾವು ತುಂಬ ದಿನದಿಂದ ನಯಿಸ್ಕೊಬೇಕು, ಮಾಡಿಸ್ಕೊಬೇಕು ಅಂದ್ಕೊತಾ ಇದ್ವಿ. ಬಟ್ ಆಗ್ತಾಯಿದ್ದಿಲ್ಲ, ನಮ್ಮ ಬಜೆಟ್ಗೂ ಸಾಲ್ತಾ ಇದ್ದಿಲ್ಲ, ಅವ್ರಿಗೂ ಇದಾಗ್ತಿದ್ದಿಲ್ಲ. ಸೊ ನಮ್ಮ ಬಜೆಟ್ಗೆ ಇವಾಗ ಓಕೆ ಆಯಿತು. ಫುಲ್ಲು ಖುಷಿ ಆಗ್ತಿದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಇವಾಗ ನಮ್ಮ ಮನೆಗೆ ಏನೋ ಒಂಥರ ಚೆನ್ನಾಗಿದೆ ನೇಮ್ ಬೋರ್ಡ್ ಬಂದ ಮೇಲೆ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಮ್ಮಮ್ಮ ಮತ್ತು ಅಪ್ಪ ಇದು ನಮ್ಮ ಮಾವನ ಮನೆಗೆ ಹೋಗಿದ್ರು. ಅಲ್ಲಿ ಫುಲ್ಲು ಅವರು ನೇಮ್ ಬೋರ್ಡೆಲ್ಲ ನೋಡಿ ಎಂಜಾಯ್ ಮಾಡಿದ್ರೆ ಸಾಕಿಲ್ಲ ಗೈಸ್ ಅಂತ ಹೇಳಿ ಈಗ ನೇಮ್ ಬೋರ್ಡ್ನ ಇದು ಮಾಡಿಸ್ತಾ ಇದ್ದೀವಿ. ಮಾಮ್ಸ್ ಆ ಪಕ್ಕಕ್ಕೆ ನಿಲ್ಸ್ಕೊಳ್ಳಿ, ನಾವು ಅಮೆಝಾನಲ್ಲಿ ಇಸ್ಕೊಂಡಿರೋದು ಗೈಸ್. ನನಗೆ ಚೆನ್ನಾಗಿದೆ. ಗೈಸ್ ಆಗ್ತಾ ಇದ್ದಾರೆ ಥಾರ್ ಗೈಸ್, ಥಾರ್ ನೋಡಿ ಏನಾದ್ರೂ ಮನೆ ಅಂತಾರ ಇಲ್ಲಿ. ಸೊ ಇವಾಗ ನಾನು ತೋರಿಸ್ತಿದ್ದೀನಿ ಹೆಂಗಿರುತ್ತೆ ಅಂತ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಇಲ್ಲಿ ಇದು ವಾಲ್ ಇದೆ ಅಲ್ವಾ, ಇಲ್ಲಿಕ್ಕಂದ್ರೆ ನಾವು ಕಸ ಎಲ್ಲ ಇರ್ತೀವಿ ಗೈಸ್, ಅದಕ್ಕೆ ಬೇಡ ಅಂತ. ಆಮೇಲೆ ಅಲ್ಲಿ ಗ್ಲಾಸ್ ಇದೆ ಅಲ್ವಾ, ಅಲ್ಲಿ ನಮ್ಮ ರೂಮ್ ಬಾಲ್ಕನಿ ಬರುತ್ತೆ, ಅಲ್ಲಿ ಹಾಕೋಣ ಅಂದ್ಕೊಂಡ್ವಿ. ಗ್ಲಾಸ್ ಮೇಲೆ ಹಾಕೋಕ್ಕಾಗಲ್ಲ, ಬೇಡ, ಚೆನ್ನಾಗೂ ಇರಲ್ಲ ಅಂತ. ಆಮೇಲೆ ಅಲ್ಲಿ ಗ್ರಿಲ್ಸ್ ಥರದ್ದು ಒಂದು ಏನಂತಾರೆ ವುಡ್ ಯೆಲ್ಲೋ ಕಲರ್ ಕೆಳಗಡೆ ಇದೆಲ್ಲ, ಯೆಲ್ಲೋ ವೈಟ್ ಕೆಳಗಡೆ, ಆ ವಾಲ್ಗೆ ಹಾಕ್ಸೋಣ ಅಂದ್ರೂ ಬೇಡ. ಸೊ ಫೈನಲಿ ನಾವು ಈಗ ಇಲ್ಲಿ ಹಾಕ್ಸ್ತಾ ಇದ್ದೀವಿ ಗೇಟ್ ಮೇಲೆ. ಅದು ಈ ಕಡೆ ಇರೋದು ಶ್ರೀ ಆಂಜನೇಯ ಸ್ವಾಮಿಯ ಪ್ರಸನ್ನ ಮತ್ತು ಈ ಕಡೆ ಇರೋದು ಮಂಜುನಾಥ ಸ್ವಾಮಿಯ ಕೃಪೆ. SMPK ಫ್ಯಾಮಿಲಿ ಶ್ರೀಮತಿ ಇಂತ ಹೇಳಿದ್ರೆ ಕಂಬಳಿ ಹೇಳಿ ಶ್ರೀ ಶ್ರೀನಿವಾಸ ರೆಡ್ಡಿ ನಂಬರ್ 51. ಮಮ್ಮಿ ಫಸ್ಟ್ ಉಂಟಂದಟ್ನಾ ಸ್ಕೈ ನೋಡಿ ಗಾಯ್ಸ್. ಮಮ್ಮಿ ನಿನ್ನ ಅಭಿಪ್ರಾಯವೇನು? ಓಕೆ ಗೈಸ್, ನಾನು ಇವಾಗ ಮಾತಾಡಿದೆ, ನಮ್ಮಮ್ಮ ನನ್ನೇ ಬೈತಾ ಇತ್ತು, ಅದಕ್ಕೆ ನನಗೆ ನಮ್ಮ ಮನೆ ಸ್ಕೈಯೇ ಇಷ್ಟ ಗೈಸ್. ರಾತ್ರಿ ಆದರೆ ಮೂನ್ ಕಾಣಿಸುತ್ತೆ, ಈ ಸಮಯದಲ್ಲಿ ಅಂದರೆ ನೋಡಿ ಹಿಂಗೆ ಕಾಣಿಸುತ್ತೆ, ಒಂಥರ ಇಷ್ಟ ಆಗುತ್ತೆ ನನಗೆ. ಒಂದು ಹೇಳ್ತೀನಿ, ನನಗೆ ಯಾಕೆ ಗೊತ್ತಾ, ಏತರದ್ದು ಇದಿಷ್ಟ. ಬಿಕಾಸ್ ನೋಡಿ ಗೈಸ್, ನಮ್ಮ ಗಾಡಿ ಇಷ್ಟು ಓಡಿದೆ. ಯಾಕೆ ಅಂತಂದರೆ ಇದು ತೋರಿಸ್ತೀನಿ ನೋಡಿ ಗೈಸ್. ಶ್ರೀನಿವಾಸ ರೆಡ್ಡಿ ಅಲ್ಲೇನೋ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಚಾರ್ಲಿ ನೋಡಿ ಗೈಸ್, ಬೊಗ್ಳದೇ ಅದ್ರದ್ದು ಕೆಲಸ.
ಹಾಂ ನಿಮ್ಗೆ ತೋರಿಸ್ತೀನಿ ರೀ. ಇವಾಗ ನಮ್ಮ ಮನೆ ಹತ್ರ ಇದು ಗೋಡನ್ ಇದೆ ಅಲ್ವಾ, ಇಲ್ಲಿ ಏನೋ ಒಂದು ಕ್ಯಾಂಟೀನ್ ಇರ್ತಾರಂತೆ. ದಿಸ್ ಇಸ್ ಚಾರ್ಲಿ. ಇಲ್ಲಿ ಗೋಡನ್ ಕಟ್ತಿದ್ದಾರೆ ಗೈಸ್. ಎಲ್ಲ ಹತ್ರ ಗೋಡನ್ ಇದೆ, 2 ಮನೆ ಇರೋದು. ಆಮೇಲೆ ಆ ರೋಡ್ ಇದೆ ಅಲ್ವಾ, ಅದು ಒಂದೇ ಇದೆ. ಬನ್ನಿ ಗೆಸ್ಟ್ ಕ್ಲಬ್ ಹತ್ರ ಹೋಗ್ಬಿಟ್ಟು ಬರೋಣ. ಲಾಸ್ಟ್ ಮಿನಿಟ್ ಪ್ಲ್ಯಾನ್ಸ್ ಇವೆಲ್ಲ. ಮಮ್ಮಿ ಇಟ್ಸ್ ನಾಟ್ ಇನ್ ದ ಸೆಂಟರ್. ಪಾಪ ಸೆಂಟ್ರಲ್ಲೇ. ಆ್ಯಕ್ಚುಲಿ ಇವಾಗ ಕ್ಲಬ್ ಹತ್ರ ಮಮ್ಮಿ ಗಾಡಿ ಕೀಡೇನಾ? ಆ್ಯಕ್ಚುಲಿ ಇವಾಗ ಕ್ಲಬ್ ಹತ್ರ ಅಂದ್ಕೊಂಡೆ ನಮ್ಮಮ್ಮ ಆಚೆನೇ ಇದ್ದರು. ಬೇಗ ಹೋಗ್ಬಿಡ್ತೀನಿ, ಇನ್ನೊಂದು ನಮ್ಮಮ್ಮ ನನ್ನ ಚಪ್ಪಲಿ ತೊಗೊಂಡಿರ್ತಾರೆ ಅಂತ ಹೇಳಲ್ಲ. ಸರೌಂಡಿಂಗ್ಸು ಇಲ್ಲಿ ಬ್ಯಾಡ್ಮಿಂಟನ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಹೋಗ್ತಾ ಇವಾಗ ಸ್ವಿಮ್ಮಿಂಗ್ ಪೂಲ್ ಅವೆಲ್ಲ ಇರುತ್ತಲ್ಲ, ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನಾನು ಇಲ್ಲಿ ಬರೋದು ತುಂಬ ರೇರು. ಇಲ್ಲಿ ನಾನು ತುಂಬ ಬರೋಕ್ಕೆ ಹೋಗಲ್ಲ, ಯಾಕಂತಂದರೆ ಅಷ್ಟೊಂದು ಸೆಕ್ಯೂರ್ಡ್ ಪ್ಲೇಸ್ ಅಲ್ಲ ಇದು. ಆ್ಯಂಡ್ ಇನ್ನೊಂದು ಥಿಂಗ್, ನಮ್ಮಮ್ಮ ನಾನು ಇವಾಗ ಬಂದಿರೋದು ಗೊತ್ತಾದ್ಮೇಲೆ ನಮ್ಮಮ್ಮ ನನ್ನ ಏನು ತೊಗೊಂಡು ಹೊಡಿತಾರೋ ಗೊತ್ತಿಲ್ಲ. ಅದು ಬೇರೆ ಫೋನ್ ಬೇರೆ ಎತ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಒಳಗಡೆ ತುಂಬ ಚೆನ್ನಾಗಿದೆ ಗೈಸ್. ನಂಗೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ ಹೋಗೋಕ್ಕೆ. ನೋಡಿ ಇಲ್ಲಿಂದನೇ ತೋರಿಸ್ತೀನಿ. ಒಳಗಡೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಒಳಗಡೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಅದೃಶ್ಯ ಆಚೆ ಇದು ಈಗ ಸದ್ಯಕ್ಕೆ ಹೋಗೋಣ. ಇಲ್ಲಾಂದರೆ ನಮ್ಮಮ್ಮ ನನ್ನ ಬೈತಾರೆ. ಬೇಗ ಹೋಗ್ಬೇಕು, ಇಲ್ಲಾಂದರೆ ಅಮ್ಮ ನಾನು ನಾಯಿಗಳದೊಂದು ದೊಡ್ಡ ಕಾಟ ಗೈಸ್. ಕಾರ್ ಇದು ಮೇಲೆ ನಮ್ಮಪ್ಪ ಹತ್ತಿದ್ದಾರೆ, ತೋರಿಸ್ತಿದ್ದೀನಿ ನೋಡಿ. ನಮ್ಮಪ್ಪನೇ ಹಾಕ್ತಿದ್ದಾರೆ ನೋಡಿ ಗೈಸ್. ಲಾಸ್ಟ್ಗೂ ಒಂದಾಗಿದೆ, ಇನ್ನೊಂದು ಹಾಕಬೇಕು. ಸೊಟ್ಟಪಟ್ಟ ಒಕ್ಕುತ್ತಿದೆ ಗೈಸ್. ಎಲ್ಲೆಲ್ಲೋ ಹಾಕಬೇಕು ಅಂತ ಹೇಳಿ ಫೈನಲಿ ಗೇಟ್ ಪಕ್ಕದಲ್ಲಿ ಹಾಕಿದ್ವಿ. ಫೈನಲಿ ಡನ್.